ಹಾಯ್ ನಮಸ್ತೆ ಎಲ್ಲರಿಗೂ. ನಾನು ದೀಪಾ ಸಂದೀಪ್ ಬೆಂಗಳೂರಿಂದ. ನಾನಿವತ್ತು ಅಮೂಲ್ ಕನ್ನಡ ಫೇಸ್ಬುಕ್ ಲೈವ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಆಲೂ ರೈಸ್ ಮತ್ತು ಕ್ರೀಮಿ ವೆಜ್ಜೀಸ್ ಮಾಡ್ತಾ ಇದ್ದೀನಿ. ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. ಮೊದಲಿಗೆ ಅಮೂಲ್ ಅವರ ಆರ್ಗ್ಯಾನಿಕ್ ಅಕ್ಕಿ, ಅಮೂಲ್ ಅವರ ಬಟರ್, ಅಮೂಲ್ ಅವರ ಪನ್ನೀರ್ ತಗೊಂಡಿದ್ದೀನಿ. ಅಮೂಲ್ ಅವರ ಅಕ್ಕಿಯನ್ನು ಉಪಯೋಗಿಸ್ಕೊಂಡು ಅನ್ನನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಉದುರುದ್ರಾಗೆ. ಅದೇ ರೀತಿ ಇದಕ್ಕೆ ಕಟ್ ಮಾಡ್ಕೊಂಡಿರುವ ಈರುಳ್ಳಿ, ಬೀನ್ಸ್, ಸಣ್ಣಗೆ ಹಚ್ಕೊಂಡಿರುವಂತಹ ಹಸಿಮೆಣಸಿನಕಾಯಿ, ಕಟ್ ಮಾಡ್ಕೊಂಡಿರುವಂಥ ಬೆಳ್ಳುಳ್ಳಿ, ಸ್ವೀಟ್ ಕಾರ್ನ್, ಟೊಮೆಟೊ, ಕ್ಯಾಪ್ಸಿಕಮ್, ಕೊತ್ತಂಬರಿ ಸೊಪ್ಪು, ಅದೇ ರೀತಿ ಒಂದು ಅರ್ಧ ಗ್ಲಾಸ್ ಅಷ್ಟು ಹಾಲು ಬೇಕಾಗುತ್ತೆ. ಇದು ಚಿಲ್ಲಿ ಫ್ಲೆಕ್ಸು, ಹರ್ಬ್ಸು, ಕಾರ್ನ್ಫ್ಲೋರ್ 1 ಸ್ಪೂನು, ಅಚ್ಕಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಸ್ವಲ್ಪ ಪೆಪ್ಪರ್ ಪೌಡರ್ ಬೇಕಾಗುತ್ತೆ. ಈ ಎಲ್ಲ ಪದಾರ್ಥಗಳನ್ನು ಯೂಸ್ ಮಾಡಿಕೊಂಡು ಯಾವ ರೀತಿ ಸಿಂಪಲ್ ಆಗಿ ಈಸಿಯಾಗಿ ಮಾಡೋದು ನೋಡೋಣ ಬನ್ನಿ. ಮೊದಲಿಗೆ ಇಲ್ಲಿ ಗ್ಯಾಸ್ ಆನ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಅಮೂಲ್ ಅವರ ಬಟರ್ ಸೇರಿಸ್ಕೊತಾ ಇದ್ದೀವಿ. ಅಮೂಲ್ ಅವರ ಬಟರು, ಒಂದು ಸ್ಪೂನ್ ಅಷ್ಟು ಸೇರಿಸ್ಕೊತಾ ಇದ್ದೀನಿ. ಅದು ಸ್ವಲ್ಪ ಬಿಸಿ ಆಗೋಷ್ಟೊತ್ತಿಗೆ ಅಮೂಲ್ ಅವರ ಫ್ರೆಶ್ ಪನ್ನೀರನ್ನು ಚಿಕ್ಕ ಚಿಕ್ಕ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಳ್ಳೋಣ. ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಕಟ್ ಮಾಡ್ಕೋಬಹುದು. ನಾನಿಲ್ಲಿ ಸ್ಮಾಲ್ ಪೀಸಸ್ ಆಗಿ ಮಾಡ್ತಾ ಇದ್ದೀನಿ. ಈಗ ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಬೆಳ್ಳುಳ್ಳಿಯನ್ನು ಸೇರಿಸ್ತಾ ಇದ್ದೀನಿ. ಅದೇ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ 2 ಗ್ರೀನ್ ಚಿಲ್ಲಿ ಹಸಿಮೆಣಸಿನಕಾಯಿ ಹಾಕೊತಾ ಇದ್ದೀನಿ. ಈಗ ಚಿಲ್ಲಿ ಫ್ಲೇಕ್ಸ್, ಒಂದು ಅರ್ಧ ಸ್ಪೂನ್ ಅಷ್ಟು ಚಿಲ್ಲಿ ಫ್ಲೇಕ್ಸ್. ಇದು ಹರ್ಬ್ಸ್, ಪಿಜ್ಜಾಗೆಲ್ಲ ಹಾಕ್ತಾರಲ್ಲ ಮೇಲ್ಗಡೆ, ಆ ಹರ್ಬ್ಸು ಒಂದು ಅರ್ಧ ಸ್ಪೂನು. ಬಟರ್ ಸ್ವಲ್ಪ ಕಡಿಮೆ ಅನಿಸ್ತು, ಇನ್ನೊಂದು ಅರ್ಧ ಸ್ಪೂನ್ ಹಾಕ್ತಾ ಇದ್ದೀನಿ. ಕ್ವಾಂಟಿಟಿ ನೋಡಿಕೊಂಡು ಹೆಚ್ಚು ಕಡಿಮೆ ಮಾಡ್ಕೊಬೋದು. ಈಗ ಇಲ್ಲಿ ಅಮೂಲ್ ಅವರ ಆರ್ಗ್ಯಾನಿಕ್ ಸೋನಾ ಮಸೂರಿ ರೈಸ್ ಅನ್ನು ಯೂಸ್ ಮಾಡಿಕೊಂಡು ಈ ರೀತಿ ತರ್ತರಿಯಾಗಿ ಅನ್ನ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನ ಈ ಒಗ್ಗರಣೆಯಲ್ಲಿ ಸೇರಿಸ್ಕೊತಾ ಇದ್ದೀನಿ.
ಈಗ ಇದಕ್ಕೆ ಅನ್ನಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅಚ್ಚ ಖಾರದ ಪುಡಿ, ಸ್ವಲ್ಪ ಕಾಳು ಮೆಣಸಿನ ಪುಡಿ ಎಲ್ಲವನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ಈ ರೈಸಲ್ಲಿ ಬರೀ ಫ್ಲೇವರ್ ಇರುತ್ತೆ ಅಷ್ಟೇ. ನಾವು ಮತ್ತೆ ಕ್ರೀಮಿ ಮಾಡ್ಕೊತೀವಲ್ಲ, ವೆಜ್ಜಿ ಕ್ರೀಮಿ, ಅದ್ರಲ್ಲಿ ನಿಮ್ಗೆ ಎಲ್ಲ ವೆಜಿಟೇಬಲ್ಸ್ ಆ್ಯಡ್ ಆಗುತ್ತೆ. ಸಿಂಪಲ್ ಆಗಿ ಈಸಿಯಾಗಿ ರೆಡಿ ಮಾಡ್ಕೊಬೋದು. ಈಗ ಇದಕ್ಕೆ ಕಟ್ ಮಾಡ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಬಿಸಿ ಆಗಬೇಕು ರೈಸು. ಗಾರ್ಬ್ಸ್ ರೈಸ್ ರೆಡಿ. ಇದಕ್ಕೊಂದು ಕ್ರೀಮಿ ಮಾಡ್ಕೊಳ್ಳೋಣ. ಮತ್ತೊಂದು ಕಡೆ ಇಟ್ಕೊತಾ ಇದ್ದೀನಿ. ಇದಕ್ಕೆ ಮತ್ತೆ ಅಮೂಲ್ ಅವರ ಬಟರು ಸೇರಿಸ್ಕೊತಾ ಇದ್ದೀನಿ. ಮೆಲ್ಟ್ ಆದಮೇಲೆ ಒಂದೊಂದೇ ವೆಜಿಟೇಬಲ್ ಸೇರಿಸ್ಕೊಬೇಕು. ನಮ್ಗೆ ಯಾವ ವೆಜಿಟೇಬಲ್ ಇಷ್ಟನೋ ಅದೆಲ್ಲ ಸೇರಿಸ್ಕೊಬೋದು. ಬ್ರೊಕೋಲಿ, ಮಶ್ರೂಮು, ನಾವು ಮಶ್ರೂಮು ಯೂಸ್ ಮಾಡೋದಿಲ್ಲ, ಹಾಗಾಗಿ ನಾನು ಇಲ್ಲಿ ಆ್ಯಡ್ ಮಾಡ್ತಾ ಇಲ್ಲ. ಬಿಸಿ ಆದಮೇಲೆ ಪನ್ನೀರ್ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು. ನಮಗೆ ಪನ್ನೀರ್ ಯಾವ ಶೇಪಲ್ಲಿ ಬೇಕಾದರೂ ಕಟ್ ಮಾಡ್ಕೊಬೋದು. ನಾನಿಲ್ಲಿ ಸ್ಮಾಲ್ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಬೇಕು ಅಂದರೆ ಉದ್ದುದ್ದಕ್ಕೆ ಕಟ್ ಮಾಡ್ಕೊಬೋದು. ಈಗ ಸೈಡಲ್ಲಿ ಒಂದೊಂದೇ ವೆಜಿಟೇಬಲ್ ಹಾಕ್ತಾ ಇದ್ದೀನಿ. ಕ್ಯಾಪ್ಸಿಕಮ್, ಸ್ವೀಟ್ ಕಾರ್ನ್, ಟೊಮೆಟೊ, ಈರುಳ್ಳಿ, ಚೂರು ಸೇರಿಸ್ಕೊಳ್ಳೋಣ, ಬೇಗನೆ ಫ್ರೈ ಆಗುತ್ತೆ ವೆಜಿಟೇಬಲ್ಸ್ ಎಲ್ಲ. ನಾವಿಲ್ಲಿ ಕ್ಯಾಪ್ಸಿಕಮ್ ಎಲ್ಲೋ ರೆಡ್ಡು ಎಲ್ಲ ಬರುತ್ತಲ್ಲ, ಅದನ್ನು ಆ್ಯಡ್ ಮಾಡ್ಕೊಬೋದು. ಬ್ರೊಕೋಲಿ ಎಲ್ಲ ಯೂಸ್ ಮಾಡ್ಕೊಬೋದು. ನನಗೆ ಬ್ರೊಕೋಲಿ ಅವೈಲೇಬಲ್ ಆಗಲಿಲ್ಲ, ಹಾಗಾಗಿ ನಾನು ಅವೈಲೇಬಲ್ ಇರೋದು ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ. ಈ ರೀತಿ ಸಪ್ರೇಟ್ ಆಗಿ ವೆಜ್ಜೀಸ್ ಒಂದು ಕಡೆ,
ಪನ್ನೀರ್ ಒಂದು ಕಡೆ ಫ್ರೈ ಮಾಡ್ಕೊಬೋದು. ಒಂದೇ 1 ನಿಮಿಷ ಕ್ಲೋಸ್ ಮಾಡೋಣ ಲಿಡ್. ಬೇಗನೆ ಮೆತ್ತಗಾಗುತ್ತೆ. ಅಷ್ಟರಲ್ಲಿ ಈ ರೈಸ್ನ ಬಗ್ಗಿಸ್ಕೊಂಡು ಒಂದು ಕ್ರೀಮಿ ರೆಡಿ ಮಾಡ್ಕೊಳ್ಳೋಣ. ಪಾತ್ರೆಗೆ ಇದನ್ನ ಶಿಫ್ಟ್ ಮಾಡ್ತಾ ಇದ್ದೀನಿ. ಕ್ರೀಮಿ ರೆಡಿ ಮಾಡ್ಕೊಳ್ಳೋಣ. ಕ್ರೀಮು ಸ್ವಲ್ಪ ಅಮೂಲ್ ಅವರ ಬಟರ್ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಕೈ ಆಡ್ಸೋಣ. ಈಗ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಕಟ್ ಮಾಡ್ಕೊಂಡಿರೋದು, ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆದ್ಮೇಲೆ ಒಂದು ಸ್ಪೂನ್ ಅಷ್ಟು ಕಾರ್ನ್ಫ್ಲೋರ್ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಬಿಸಿ ಆದ್ಮೇಲೆ ಹಾಲು, ಅಮೂಲ್ ಅವರ ಮಿಲ್ಕ್, ಗಂಟಿಲ್ದಂತೆ ಮಿಕ್ಸ್ ಮಾಡ್ಕೊಬೇಕು. ಚೂರು ಗಟ್ಟಿ ಇರ್ತದೆ. ಒಂದು ಅರ್ಧ ಗ್ಲಾಸ್ ಅಷ್ಟು ಹಾಕ್ತಾ ಇದ್ದೀನಿ. ನಮ್ಗೆ ಕ್ರೀಮಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊಬೋದು. ಅಷ್ಟರಲ್ಲಿ ಇಲ್ಲಿ ವೆಜಿಟೇಬಲ್ಸ್ ಬಾಯ್ಲ್ ಆಗಿದೆ, ಫ್ರೈ ಆಗಿದೆ. ಫುಲ್ಲು ಸಾಫ್ಟ್ ಆಗೋದು ಬೇಡ, ಸ್ವಲ್ಪ ಸ್ವಲ್ಪ ಹಂಗೆ ಇದ್ರೂ ಆಗುತ್ತೆ. ಈಗ ಇದಕ್ಕೆ ಚಿಲ್ಲಿ ಫ್ಲೇಕ್ಸ್ ಸ್ವಲ್ಪ ಉಪ್ಪು ಆಗಲೇ ಹಾಕಿದ್ದೀನಲ್ಲ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊಬೇಕು. ಸ್ವಲ್ಪ ಅಚ್ಚಕಾರದ ಪುಡಿ, ಪೆಪ್ಪರ್ ಪೌಡರ್ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಗ್ಯಾಸ್ ಆಫ್ ಮಾಡಿದ್ದೀನಿ. ಇದು ರೆಡಿ ಆಗಿದೆ. ಕ್ರೀಮಿ ಒಂಚೂರು ಥಿಕ್ನೆಸ್ ಬಂದಮೇಲೆ ಇದಕ್ಕೆ ಫ್ರೈ ಮಾಡ್ಕೊಂಡಿದ್ದು ವೆಜ್ಜೀಸ್ ಎಲ್ಲ ಆ್ಯಡ್ ಮಾಡೋದು. ಇದಕ್ಕೂ ಒಂಚೂರು ಉಪ್ಪು ಹಾಕ್ತಾ ಇದ್ದೀನಿ.
ಪೆಪ್ಪರ್ ಪೌಡರ್, ಚೂರಾಗಿ ಹಾಕ್ತಾ ಇದ್ದೀನಿ, ಸ್ವಲ್ಪ ಗಟ್ಟಿ ಅನಿಸ್ತಾ ಇದೆ. ನಾನು ಟೋಟಲ್ ಆಗಿ ಒಂದು 3/4 ಗ್ಲಾಸ್ ಅಷ್ಟು ಹಾಲು ಸೇರಿಸ್ಕೊಂಡಿದ್ದೀನಿ. 1 ಸ್ಪೂನ್ ಕಾರ್ನ್ಫ್ಲೋರ್ಗೆ ನೀವು ಹೆಚ್ಚು ಕಡಿಮೆ ಮಾಡ್ಕೊಬೋದು. ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್, ಕೊತ್ತಂಬರಿ ಸೊಪ್ಪು, ಗ್ಯಾಸ್ ಆಫ್ ಮಾಡ್ಕೊತಾ ಇದ್ದೀನಿ. ಈಗ ನೋಡಿ, ಈ ರೀತಿ ಕ್ರೀಮಿ ಟೆಕ್ಸ್ಚರ್ ಬರಬೇಕು. ತುಂಬ ತೆಳುವಾಗೂ ಇರಬಾರ್ದು, ತುಂಬ ಗಟ್ಟಿಯಾಗೂ ಇರಬಾರ್ದು. ಈಗ ಇಲ್ಲಿ ನಾವು ಫ್ರೈ ಮಾಡ್ಕೊಂಡಿದ್ದೀವಲ್ಲ ಈ ವೆಜ್ಜಿಸ್ನ ಇದರಲ್ಲಿ ಸೇರಿಸ್ಕೊತಾ ಇದ್ದೀನಿ. ಈ ರೀತಿ ಮಿಕ್ಸ್ ಮಾಡ್ಕೊಬೇಕು. ಒಂಚೂರು ಕೊತ್ತಂಬರಿ ಸೊಪ್ಪು. ಈಗ ಇದು ರೆಡಿ ಆಯಿತು, ಕ್ರೀಮಿ ರೆಡಿ ಆಯಿತು, ನಮಗೆ ರೈಸು ರೆಡಿ ಆಗಿದೆ. ಈಗ ಸರ್ವಿಂಗ್ ಬೌಲಲ್ಲಿ ಸರ್ವ್ ಮಾಡ್ಕೊಳ್ಳೋಣ. ಯಾವ ರೀತಿ ಸರ್ವ್ ಮಾಡ್ಕೊಬೇಕು ಅಂತ ತೋರಿಸ್ತೀನಿ ನಿಮಗೆ. ಒಂದು ಪ್ಲೇಟ್ ತಗೊಂಡು ಈ ರೈಸ್ ಇರುತ್ತಲ್ಲ ಬೌಲಿಗೆ ಸೇರಿಸ್ಕೊಂಡು ಸ್ವಲ್ಪ ಪ್ರೆಸ್ ಮಾಡಿದ್ರೆ ನೀಟಾಗಿ ಶೇಪ್ ಆಗುತ್ತೆ ನಮಗೆ. ಈ ರೀತಿ ಹಾಕೊಂಡು ಇಲ್ಲಿ ಉಳಿದಿರೋಂಥ ವೆಜ್ಜೀಸ್ನ ಸೇರಿಸ್ಕೊತಾ ಇದ್ದೀನಿ. ಎಷ್ಟು ಕಲರ್ಫುಲ್ ಆಗಿದೆ ನೋಡಿ. ಮತ್ತೆ ಇವಾಗ ರೆಡಿ ಮಾಡ್ಕೊಂಡಿದ್ದೀವಲ್ಲ ಕ್ರೀಮಿದ್ದು, ಅದನ್ನು ಸೈಡಲ್ಲಿ ಹಾಕೊತಾ ಇದ್ದೀನಿ. ಸೈಡಲ್ಲಿ ಸ್ವಲ್ಪ ಕುಕುಂಬರ್, ರುಚಿಕರವಾದ ಆರುಪ್ಸ್ ರೈಸ್ ಮತ್ತು ಕ್ರೀಮಿ ವೆಜ್ಜೀಸ್ ರೆಡಿ. ಎಲ್ಲರೂ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಟ್ರೈ ಮಾಡಿ ಹೇಳಿ ಯಾವ ರೀತಿ ಬಂತು ಅಂತ. ಇಂಥ ಒಳ್ಳೆ ಅವಕಾಶ ಕೊಟ್ಟ ಅಮೂಲ್ ತಂಡಕ್ಕೆ ನನ್ನ ಧನ್ಯವಾದಗಳು. ನಂದಿನಿ ಮೇಡಮ್ಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.